ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಡೈರಿ ಬ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಎಲ್ಲರ ಮೇಲೂ ವರಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಜೋರಿದೆ ಅನ್ಕೊಂತೀನಿ. ಸೊ ನಮ್ಮ ಮೇಲೆ ಕೂಡ ಶಾಪಿಂಗ್ ನಡೀತಾ ಇದೆ. ಇವಾಗ ಆಯಿತು ಶಾಪಿಂಗ್, ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಬಂದಿದ್ದೀನಿ. ಫ್ರೂಟ್ಸ್ ಮತ್ತು ಫ್ಲವರ್ಸ್ ಆಯಿತು. ಇನ್ನು ಚಿಕ್ಕ ಪುಟ್ಟ ಎಷ್ಟೊಂದು ಪೆಂಡಿಂಗ್ ಇದೆ. ಈವ್ನಿಂಗ್ ಅಷ್ಟೊಂದು ತೊಗೋಬೇಕು. ಆ್ಯಂಡ್ ಮಧ್ಯಾಹ್ನ ಕೂಡ ಒಂದು ಮೀಟಿಂಗ್ ಬೇರೆ ಇದೆ, ಅದಕ್ಕೆ ಕೂಡ ಹೋಗಬೇಕು. ಆ್ಯಂಡ್ ತಿಂಡಿಗಳು ರೆಡಿ ಮಾಡಬೇಕು, ವಿಚಾರ ಕೆಲಸ ಇದೆ. ಸೊ ನೋಡೋಣ ಡೇ ಹೇಗೆ ಹೋಗುತ್ತೆ ಅಂತ. ಈಗ ವಾಕ್ ಹೋಗಿ ಬಂದ್ಬಿಡ್ತೀನಿ ಸ್ವಲ್ಪ ಹೊತ್ತು, ಬಿಕಾಸ್ ಈವ್ನಿಂಗ್ ನನಗೆ ಟೈಮ್ ಸಿಗೋಲ್ಲ. ಇವಾಗ ಒಂಚೂರು ವಾಕ್ ಮಾಡಿದ್ರೆ ಬಾಡಿ ಅದು ಆಕ್ಟಿವ್ ಆಗಿರುತ್ತೆ. ಇನ್ನು ಬೆಡ್ವಿನ್ ಆದಾಗ ಮನೆಯಲ್ಲೇ ವರ್ಕೌಟ್ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಹಬ್ಬ ಅಂತ ಬಂದಾಗೆಲ್ಲ ಮೋಸ್ಟ್ ಆಫ್ ದ ಟೈಮ್ ವರ್ಕೌಟ್ ಸ್ಕಿಪ್ ಆಗುತ್ತೆ. ಅಟ್ಲೀಸ್ಟ್ ನಿಮ್ಮ ಆ್ಯಕ್ಟಿವ್ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡೋದ್ರಿಂದ ನೀವು ತಿನ್ನೋ ಹೈ ಕ್ಯಾಲರೀಸ್ ಕೂಡ ಮ್ಯಾನೇಜ್ ಆಗ್ತಾ ಹೋಗುತ್ತೆ. ಸೊ ನಾನಂತೂ ವಾಕ್ ಯಾವಾಗಲೂ ಮಿಸ್ ಮಾಡೋದಿಲ್ಲ. ನಂಗೆ ಟೈಮ್ ಸಿಕ್ಕಿದಾಗ ಹೋಗಿ ಜಸ್ಟ್ ವಾಕ್ ಆದರೂ ಮಾಡ್ಕೊಬರ್ತೀನಿ. ಹಬ್ಬಕ್ಕೆ ಕ್ಲೀನಿಂಗಿಗೆ ಅಂತ ಬುಕ್ಕಿಂಗ್ ಮಾಡಿದ್ದೆ. ಸೊ ಮೀನ್ ವೈಲ್ ನಾನು ವಾಕ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಅವರು ಕೂಡ ಬಂದು ಕ್ಲೀನಿಂಗ್ ಮಾಡ್ತಿದ್ದಾರೆ. ಆ್ಯಂಡ್ ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ ಮೆಂತ್ಯ ಬಾತ್ ಮಾಡಿದ್ರು. ಬಟ್ ನಾನು ಬೆಳಗ್ಗೆ ರೈಸ್ ತಿಂದೇ ಇರೋ ಕಾರಣ ಎಗ್ ಬುರ್ಜಿ ಮತ್ತು ಚಪಾತಿ ಪ್ರಿಪೇರ್ ಮಾಡ್ಕೊತಿದ್ದೀನಿ. ಸೊ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಸೊ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ನಾನು ಏನು ತೊಗೊಳ್ತಿದ್ದೀನಿ ಅಂತಂದರೆ, ಆಬ್ವಿಯಸ್ಲಿ ಇವಾಗ ಹಬ್ಬ ಸೀಸನ್ ಇರೋದ್ರಿಂದ ನಾನ್ ವೆಜ್ ಅವಾಯ್ಡ್ ಮಾಡ್ತಿರೋದ್ರಿಂದ, ಅಂದರೆ ಮೇನ್ ಚಿಕನ್ ಮಟನ್ ಅವಾಯ್ಡ್ ಮಾಡ್ತಿರೋದ್ರಿಂದ ನನ್ನ ಸ್ಯಾಂಡ್ವಿಚ್ ಬ್ರೇಕ್ಫಾಸ್ಟ್ ನೋಡ್ತಿದ್ರಿ ನೀವು, ಅದನ್ನು ಚೇಂಜ್ ಮಾಡಿ ಮಾರ್ನಿಂಗ್ ಏನು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತೋ ಅದರಲ್ಲೇ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇವತ್ತು ರೈಸ್ ಪ್ರಿಪೇರ್ ಮಾಡಿದ್ದಾರೆ. ಸೊ ನನಗೋಸ್ಕರ ಚಪಾತಿ ಮಾಡ್ಕೊಂಡಿದ್ದೀನಿ. ಇದು ಮೈಲ್ಡ್ ಹಾಟ ಯೂಸ್ ಮಾಡೋದು. ಸೊ ದೊಂದೇ ಚಪಾತಿ ನಿಮಗೆ ಆಲ್ಮೋಸ್ಟ್ 15 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಅದಕ್ಕೆ 2 ಎಗ್ ಹಾಕ್ಕೊಂಡು ಆಮ್ಲೆಟ್ ಮಾಡ್ಕೊಂಡಿದ್ದೀನಿ. ಎಗ್ ಬುಜ್ಜಿ ಮಾಡ್ಕೊಂಡಿದ್ದೀನಿ. ಸೊ ಈ ಟೋಟಲ್ ಆಲ್ಮೋಸ್ಟ್ 30 ಗ್ರಾಮ್ಸ್ ಪ್ರೋಟೀನ್ ಮಾರ್ನಿಂಗ್ಗೆ ಕವರ್ ಆಗಿಬಿಡುತ್ತೆ. ಸೊ ತುಂಬ ಜನ ಹೀಗೆ ಮಾಡ್ತೀರಾ, ಲೈಕ್ ಮಾರ್ನಿಂಗ್ ಏನೋ ಮಾಡಿಬಿಟ್ಟಿದ್ದಾರೆ, ಬಿಡು ತಿನ್ಬಿಡೋಣ ಅಂತ. ನಮ್ಮಲ್ಲಿ ಇವತ್ತೇನಕ್ಕೆ ಪಲಾವ್ ಮಾಡಿದ್ದಾರೆ ಅಂದರೆ ಮಧ್ಯಾಹ್ನ ಎಲ್ಲ ತಿಂಡಿ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಹಬ್ಬದ್ದು. ಸೊ ಅವ್ರಿಗೆ ಸ್ಟವ್ ಬ್ಯೂಸಿ ಇರುತ್ತೆ, ಒಂದು ಮಾಡಿಕೊಂಡ್ರೆ ಬ್ಯಾಲೆನ್ಸ್ ಮಾಡೋಣ ಅನ್ನೋ ಥರ. ಬಟ್ ನಾನು ನನ್ನ ಹೆಲ್ತ್ ಅಂತ ಬಂದಾಗ ನಾನು ಕಾಂಪ್ರಮೈಸ್ ಆಗಲ್ಲ. ನನಗೆ ಬೇಕಿದ್ರಿಂದ ನಾನೇ ಪ್ರಿಪೇರ್ ಮಾಡ್ಕೊತೀನಿ. ಸೊ ಚಪಾತಿ ಹಸಿ ರಾತ್ರಿನೇ ಕಲಿಸಿಟ್ಟಿದ್ದೆ. ಸೊ ಮಾಡ್ಕೊಂಡು ಒಂದು 10-15 ಮಿನಿಟ್ಸ್ ಹೋಗೋಕ್ಕಷ್ಟೇ. ಅಟ್ಲೀಸ್ಟ್ ನೀವು ಕಿಚನ್ ಮೇಂಟೈನ್ ಮಾಡ್ತಿದ್ದೀರಾ ನೀವು ಮನೇಲಿ ಅಂತ ಅಂದರೆ ನೀವು ಏನು ಹೆಲ್ತಿಗೆ ಒಳ್ಳೆಯದು ಅದನ್ನೇ ಪ್ರಿಪೇರ್ ಮಾಡಿ. ಈ ಥರ ಸೇವ್ ಮಾಡಬೇಕು ಟೈಮ್ ಅನ್ನೋದಕ್ಕೋಸ್ಕರ ಒಂದೇ ಅಡುಗೆನ ಮಾಡಿ ತಿನ್ನೋದು, 2 ಸರಿ ಅನ್ನ ತಿನ್ನೋದು, ಕಾಪ್ಸ್ ಜಾಸ್ತಿ ಲೋಡ್ ಮಾಡೋದನ್ನ ಆದಷ್ಟು ಕಡಿಮೆ ಮಾಡಿ. ಓಕೆ, ಸೊ ಇವಾಗ ಮೀನ್ ವೈಲ್ ಮನೆ ಕ್ಲೀನಿಂಗ್ ಕೂಡ ನಡೀತಾ ಇದೆ. ಅಂದರೆ ನಾನು ಹೊರಗಡೆ ಆನ್ಲೈನಲ್ಲಿ ಬುಕ್ ಮಾಡಿದೆ. ಸೊ ಬಂದಿದ್ದಾರೆ, ಅವ್ರು ಕ್ಲೀನ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಮನೆ ಕ್ಲೀನ್ ಎಲ್ಲ 3-4 ಡೇಸಿಂದ ನಡೀತದೆ. ಒಂದೊಂದೇ ಮಾಡಿಸ್ಕೊತಾ ಇದ್ದೀನಿ. ಇವಾಗ ವಾಶ್ರೂಮ್ಸ್ ಎಲ್ಲ ಕ್ಲೀನ್ ಆಗ್ತದೆ. ಜೊತೆಗೆ ನಾನು ಬ್ರೇಕ್ಫಾಸ್ಟ್ ಕೂಡ ಕಂಪ್ಲೀಟ್ ಮಾಡಿದೆ. ಈಗ ಬ್ರೇಕ್ಫಾಸ್ಟ್ ಆಯಿತು. ಮಲ್ಟಿ ವಿಟಮಿನ್ ಸಪ್ಲಿಮೆಂಟ್ ತೊಗೊತಿದ್ದೀನಿ. ನೀವು ನೋಡ್ಬೋದು ನನ್ನ ತಟ್ಟೆಯಲ್ಲಿ ತರಕಾರಿ ಇರಲಿಲ್ಲ. ಆಬ್ವಿಯಸ್ಲಿ ಮೋಸ್ಟ್ ಆಫ್ ದ ಟೈಮ್ ನಾವು ಅಸ್ಯೂಮ್ ಮಾಡ್ಕೊತೀವಿ ನಮ್ಗೆ ಇಷ್ಟಿದ್ರೆ ಸಾಕು ವಿಟಮಿನ್ಸ್ ಬಂದುಬಿಡುತ್ತೆ ಅಂತ. ಬಟ್ ವಿಟಮಿನ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂದರೆ ವೆಜಿಟೇಬಲ್ಸಿಂದ ನಮ್ಗೆ ಏನು ಬೇಕು, ಫೈಬರ್ ಕಂಟೆಂಟ್ ಆಗಲಿ, ನ್ಯೂಟ್ರಿಷನ್ ಆಗಲಿ ನಮಗೆ ಸಿಗೋಲ್ಲ. ಆ್ಯಂಡ್ ಮಧ್ಯಾಹ್ನನೂ ಅಷ್ಟೇ ಕೆಲವರು ಅನ್ನ ಸಾಂಬಾರು ತಿಂದ್ಬಿಟ್ಟು ಅದರಲ್ಲಿ 2 ನುಗ್ಗೆಕಾಯಿ ಇಲ್ಲ 2 ಆಲೂಗೆಡ್ಡೆ ತಿಂದ್ಬಿಟ್ಟು ಅನ್ಕೊಂಡ್ಬಿಡ್ತೀರಾ, ಲೈಕ್ ತರಕಾರಿ ತಿಂದ್ಬಿಟ್ಟೆ ನನಗೆ ಬಂದುಬಿಡ್ತೆಲ್ಲ ನ್ಯೂಟ್ರಿಷನ್ಸ್. ನೋ. ಸೊ ನಮ್ಮ ಬಾಡಿಗೆ ಪರ್ಟಿಕ್ಯುಲರ್ ಕ್ವಾಂಟಿಟಿ ಅಷ್ಟು ಬೇಕಾಗುತ್ತೆ. ಸೊ ಅದು ಮಿಸ್ ಆಗೋದ್ರಿಂದ ನಾನು ಈ ಸಪ್ಲಿಮೆಂಟ್ನ ತೊಗೊಳ್ತೀನಿ. ಆ್ಯಂಡ್ ಡಯಟಲ್ಲಿ ಅವರು ಮೋಸ್ಟ್ ಆಫ್ ದ ಟೈಮ್ ನಾವು ಎಲ್ಲನೂ ತಿನ್ನೋಕ್ಕಾಗಲ್ಲ. ಅಂದರೆ ಡೈಲಿ, ಇವಾಗ ಎಕ್ಸಾಂಪಲ್ ತೊಗೊಳ್ಳಿ, ಡೈಲಿ ಬೀನ್ಸ್ ತಿನ್ನೋಕ್ಕಾಗತ್ತಾ, ಡೈಲಿ ಕ್ಯಾರೆಟ್ ತಿನ್ನೋಕ್ಕಾಗತ್ತಾ, ಡೈಲಿ ಬೀಟ್ರೂಟ್ ತಿನ್ನೋಕ್ಕಾಗತ್ತಾ, ಯಾವುದೋ ಒಂದು ಪಲ್ಯ ಮಾಡ್ಕೊತೀವಲ್ವ. ಸೊ ಬೀಟ್ರೂಟಲ್ಲಿ ಇರೋ ವಿಟಮಿನ್ಸ್ ಆಗಲಿ ನ್ಯೂಟ್ರಿಷನ್ ಆಗಲಿ ನಮಗೆ ಸಿಗೋಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತಿರೋದು. ಅದಕ್ಕೋಸ್ಕರ ಏನಂದರೆ ಈ ಥರ ಸಪ್ಲಿಮೆಂಟ್ ತೊಗೊಳೋದ್ರಿಂದ ಇದರಲ್ಲಿ ಏನು ಕಂಪ್ಲೀಟ್ ನಿಮ್ಮ ಬಾಡಿಗೆ ರಿಕ್ವೈರ್ಮೆಂಟ್ ಇರುತ್ತೆ ಅದು ನಮಗೆ ಸಿಗುತ್ತೆ. ಅದಕ್ಕೋಸ್ಕರ ನಾನು ಡೈಲಿ ಡಯಟಲ್ಲಾಗಲಿ ಡೈಲಿ ರೂಟೀನಲ್ಲಾಗಲಿ ನಾನು ಡಯಟ್ ಮಾಡಲಿ ಬಿಡಲಿ ಒಂದು ಸಪ್ಲಿಮೆಂಟ್ ಇದ್ದೇ ಇರುತ್ತೆ. ಮೊದಲನೇದಾಗಿ ಅದು ಮಲ್ಟಿ ವಿಟಮಿನ್. ಸೊ ಅಸ್ಯೂಮ್ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಿ. ಆ್ಯಂಡ್ ಇದು ತೊಗೊಳೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ನೀವು ದಪ್ಪನೂ ಆಗೋಲ್ಲ, ಸಣ್ಣನೂ ಆಗಲ್ಲ. ನಿಮ್ಮ ಬಾಡಿಗೆ ಏನು ಬೇಕೋ ಅದು ಸಿಗುತ್ತೆ ಅಷ್ಟೇ. ಬ್ರೇಕ್ಫಾಸ್ಟ್ ಆದಮೇಲೆ ನಿಮಗೆಲ್ಲ ಗೊತ್ತಿರುತ್ತೆ, ನಾವು ಕಂಟೆಸ್ಟ್ ನಡೆಸ್ತಿದ್ದೀವಿ. ಅದರಲ್ಲಿ 5 ಲಕ್ಕಿ ಸಬ್ಸ್ಕ್ರೈಬರ್ಸ್ಗೆ ಡಯಟ್ ಚಾರ್ಟ್ ಪ್ರಿಪೇರ್ ಮಾಡಬೇಕಿತ್ತು. ಸೊ ಅದನ್ನು ಕಂಪ್ಲೀಟ್ ಮಾಡಿಬಿಡೋಣ ಅಂತ ಕೂತ್ಕೊಂಡೆ. ಬಿಕಾಸ್ ಈವ್ನಿಂಗ್ ಎಲ್ಲ ನನಗೆ ಮೀಟಿಂಗ್ ಇರೋದ್ರಿಂದ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ. ಸೊ ಕಂಪ್ಲೀಟ್ ಮಾಡಿ ಸಕ್ಸಸ್ಫುಲಿ ಅವ್ರಿಗೆ ಶೇರ್ ಕೂಡ ಮಾಡಿದ್ವಿ. ನೀವು ನಮ್ಮ ಕಂಟೆಸ್ಟ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ಮಿಸ್ ಮಾಡಿದ್ರೆ ನಮ್ಮ ಎಲ್ಲ ಯೂಟ್ಯೂಬ್ ವೀಡಿಯೋಸ್ನ ನೋಡ್ತಾ ಇರಿ. ಏನಾದರೂ ಆ ಥರ ಆಪರ್ಚುನಿಟಿ ಸಿಕ್ಕಿದಾಗ ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ ನಮ್ಮ ಅತ್ತೆಗೆ ಸ್ವಲ್ಪ ಬಿದ್ದು ಹೀಟ್ ಆಗಿರೋದ್ರಿಂದ ಅವ್ರಿಗೆ ಈ ಥರ ಕಟಿಂಗ್ಸ್ ಎಲ್ಲ ಮಾಡೋಕ್ಕಾಗಲ್ಲ. ಅದಕ್ಕೆ ಹೆಲ್ಪ್ ಮಾಡಿಕೊಡ್ತಿದ್ದೆ ಮಧ್ಯಾಹ್ನಕ್ಕೆ ಸಾಂಬಾರು ಪ್ರಿಪೇರ್ ಮಾಡೋಕ್ಕೆ. ಮೀನ್ ವೈಲ್ ಕ್ಲೀನಿಂಗ್ ಬಂದಿದ್ದವರು ಕ್ಲೀನಿಂಗ್ ಕೂಡ ಕಂಪ್ಲೀಟ್ ಮಾಡಿ ಹೋದರು. ಆ್ಯಂಡ್ ಒಂದು ಕ್ವಿಕ್ ಮೀಟಿಂಗ್ ಇತ್ತು ರಿಗಾರ್ಡಿಂಗ್ ಈವ್ನಿಂಗ್ ನಾನು ಹೊರಗಡೆ ಹೋಗ್ತಾ ಇದ್ದೆ. ಸೊ ಅದ್ರ ಬಗ್ಗೆ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಏನೇನು ಗೈಡ್ ಮಾಡಬೇಕು ಅದನ್ನೆಲ್ಲ ಮಾಡಿ ನನ್ನ ಮೀಟಿಂಗ್ ಕೂಡ ಕಂಪ್ಲೀಟ್ ಆಯಿತು. ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ 12 o'clock ಆಗಿತ್ತು. ಸೊ ಬ್ಯೂ ಕೂಡ ಮನೆಗೆ ಬಂದಿದ್ಲು. ಸ್ವಲ್ಪ ಹೊತ್ತ ಅವಳ ಆಟ ಆಡ್ತಾ ಇತ್ತು. ತರ್ಲೆ ಮಾಮ ಬಿಡು, ಬಾ ಮಾಮ.
ಇವಾಗ ಎಲ್ಲ ಕೆಲಸ ಮುಗಿಸಿ ಬಂದು ಊಟ ಮಾಡೋಣ ಅಂತ ಕೂತಿದ್ದೀನಿ. 1 ಗಂಟೆ ಆಗಿದೆ. ಎಕ್ಸಾಕ್ಟಾಗಿ 1 ಗಂಟೆಗಿಂತ ಮುಂಚೆ ಊಟ ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ ಯಾವಾಗಲೂ. ಆ್ಯಂಡ್ ಕೆಳಗಡೆ ಚಕ್ಲಿ ಮಾಡೋ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಇವತ್ತಿನ ಊಟಕ್ಕೆ ನೋಡ್ಬೋದು, ನಾನು ಹೇಳಿದ್ನಲ್ಲ ನಾನು ಚಿಕನ್ ತಿಂತಾ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಪ್ರೋಟೀನ್ ಪೌಡರ್ ತೊಗೊಂಡಿದ್ದೀನಿ. ಇದರಲ್ಲಿ ಆಲ್ಮೋಸ್ಟ್ 24 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ. ಆ್ಯಂಡ್ ಇದು ಕಂಪ್ಲೀಟ್ ಪ್ಲ್ಯಾಂಟ್ ಬೇಸ್ಡ್. ತುಂಬ ಜನ ವೇ ಪ್ರೋಟೀನ್ ಅನಿಮಲ್ ಬೇಸ್ಡ್ ಅಂತ ತಿನ್ನಲ್ಲ ಅಂತ ಕುಡಿಯಲ್ಲ ಅಂತ ಹೇಳ್ತೀರಾ. ಸೊ ನಿಮಗೆ ಪ್ಲ್ಯಾಂಟ್ ಬೇಸ್ಡು ಸಿಗುತ್ತೆ, ಚೆಕ್ ಮಾಡಿ ಬ್ರ್ಯಾಂಡ್ಗಳನ್ನ. ಓಕೆ. ಆ್ಯಂಡ್ ದೆನ್ ಊಟಕ್ಕೆ ಬೆಳಗ್ಗೆ ಮಾಡಿದ ಪಲಾವ್ ಇದೆ. ಆ್ಯಂಡ್ ಪ್ರೋಬಯೋಟಿಕ್ಗೋಸ್ಕರ ಮೊಸರು ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಕುಕುಂಬರ್ ಇಟ್ಕೊಂಡಿದ್ದೀನಿ. ನಾನು ಹೇಳಿದ್ನಲ್ಲ, ಇಷ್ಟು ತಟ್ಟೆಲಿ ನಿಮ್ಗೆ ಸಿಗೋ ವೆಜಿಟೇಬಲ್ಸ್ದು ವಿಟಮಿನ್ಸ್ ಆಗಲಿ ನ್ಯೂಟ್ರಿಷನ್ ಆಗಲಿ ಸಾಕಾಗಲ್ಲ ಬಾಡಿಗೆ. ಸೊ ಬೆಳಗ್ಗೆ ಮಲ್ಟಿವಿಟಮಿನ್ ತೊಗೊಂಡಿದ್ದೆ. ಈಗ ಫಿಶ್ ಆಯಿಲ್ ತೊಗೊತಿದ್ದೀನಿ. ಇದು ತುಂಬ ಇಂಪಾರ್ಟೆಂಟ್. ಇದನ್ನು ಕೂಡ ನೀವು ಡಾಕ್ಟರ್ ಸಜೆಸ್ಟ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ನೀವು ಆರಾಮಾಗಿ ಒಮೆಗಾ 3ನ ತೊಗೋಬೋದು. ಮಿನಿಮಮ್ 500 ಇರೋದನ್ನ ನೋಡ್ಕೊಳ್ಳಿ. ಡೈಲಿ ಒಂದೊಂದು ತೊಗೊಳೋದ್ರಿಂದ ನಿಮ್ಮ ಬೋನ್, ಕೂದಲು ಎಲ್ಲ ಇದು ಮೇನ್ ಎಕ್ಸ್ಟ್ರಾಕ್ಟ್ ಬಂದು ಫಿಶಲ್ಲಿರುತ್ತೆ. ಸೊ ಫಿಶ್ ನಮಗೆ ಡೈಲಿ ತಿನ್ನೋಕ್ಕೆ ಆಗದೆ ಇರೋ ಚಾನ್ಸಸ್. ವೆಜಿಟೇರಿಯನ್ ಇದೆ, ಬಟ್ ತುಂಬ ಕಡಿಮೆ, ಅಂದರೆ ಜಾಸ್ತಿ ಕ್ವಾಂಟಿಟಿ ತಿಂದರೆ ನಿಮ್ಮ ಬಾಡಿಲಿ ಬೇಕಾಗಿರೋ ಸಿಗುತ್ತೆ. ಅಷ್ಟು ನಮ್ಗೆ ತಿನ್ನೋಕ್ಕೆ ಆಗೋದಿಲ್ಲ. 1 ಸ್ಪೂನ್ ತಿನ್ನೋದ್ರಿಂದ ಎಲ್ಲ ಬರಲ್ಲ. ಸೊ 1 ಕ್ಯಾಪ್ಸೂಲ್ ತೊಗೊತೀನಿ ಊಟದ ಜೊತೆ. ಯಾವಾಗಲೂ ಅಷ್ಟೇ ನಮ್ಮ ಕಂಪ್ಲೀಟ್ ಒಂದು ಬ್ಯಾಲೆನ್ಸ್ಡ್ ಮೀಲ್ ಜೊತೆ ತೊಗೋಬೇಕು. ಈ ಪ್ರೋಟೀನ್ ಕುಡಿದ್ಮೇಲೆ ನಾನು ತೊಗೊಂಡ್ಬಿಡ್ತೀನಿ. ಇದು ನನ್ನ ಕಂಪ್ಲೀಟ್ ಊಟ ಇವತ್ತು. ಆ್ಯಂಡ್ ಆಲ್ಸೋ ಇದಾದ್ಮೇಲೆ 1 ಗ್ಲಾಸ್ ಮಜ್ಜಿಗೆ ತೊಗೊತೀನಿ. ಇವಾಗ ಊಟ ಮಾಡಿ ಸಿಗ್ತೀನಿ. ಊಟ ಆಗೋ ಅಷ್ಟರಲ್ಲಿ ನಮ್ಮ ಮತ್ತೆ ಫ್ರೆಂಡ್ ಬಂದಿದ್ದರು. ಅವ್ರು ಚಕ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅವರೇ ಕಂಪ್ಲೀಟ್ ಹಸಿಟ್ಟನ್ನ ರೆಡಿ ಮಾಡಿ ಕೊಟ್ಟರು. ನಾನು ಮತ್ತು ಕಾವ್ಯ ಕೂತ್ಕೊಂಡು ಅವಳು ನನಗೆ ಹೆಲ್ಪ್ ಮಾಡ್ತಿದ್ಲು. ಸೊ ನಾನು ಬೇಯಿಸ್ತಾ ಇದ್ದೆ. ಇಲ್ಲಿ ಎತ್ಕೊಂಡಿರೋದು ಕಾವ್ಯನಿಗೆ ಇದು ಫಸ್ಟ್ ಟೈಮ್. ಕಷ್ಟಪಟ್ಟು ಚಕ್ಲಿ ಹೊತ್ತಿ ಕೊಟ್ಲು. ಪಾಪ ತುಂಬ ಸಪೋರ್ಟ್ ಮಾಡಿದ್ಲು. ಸೊ ಚಕ್ಲಿ ಕೂಡ ಬೇಯಿಸಾಯಿತು. ಮೀನ್ವೇಲ್ ಶ್ರೀ ಬಂದು ಟೀ ಪ್ರಿಪೇರ್ ಮಾಡ್ತಿದ್ದಾರೆ. ಹೇಳೋದ್ನಲ್ಲ ಈವ್ನಿಂಗ್ ಮೀಟಿಂಗ್ ಇದೆ ಅಂತ. ಸೊ ಹೋಗಬೇಕು. ಅದಕ್ಕಿಂತ ಮುಂಚೆ ಟೀ ಕುಡಿದು ಕ್ವಿಕ್ಕಾಗಿ ರೆಡಿಯಾಗಿ ಈಗ ನಾನು ಹೊರಡ್ತಾ ಇದ್ದೀನಿ. ಒಂದು ಕಾರ್ಪೊರೇಟ್ ಟೀಮಲ್ಲಿ ಹರ್ವೇಲ್ ಬಗ್ಗೆ ಮೀಟಿಂಗ್ ಇತ್ತು. ಸೊ ಹೋಗಿ ಆ ಮೀಟಿಂಗ್ನ ಮುಗಿಸ್ಕೊಂಡು ಬಂದೆ. ಆ್ಯಂಡ್ ನಾನು ತುಂಬ ಚೇಂಜಸ್ ನಡೀತಾ ಇದೆ ಹರ್ವಿಲಲ್ಲಿ. ಸೊ ನಿಮಗೂ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಬಿಕಾಸ್ ನಾವು ಒಂದು ಕಂಪ್ನಿ ಅಂತ ಬಂದಾಗ ಲೆವೆಲ್ ಅಪ್ ಮಾಡಲೇಬೇಕಲ್ವ. ಆ ಚೇಂಜಸ್ನ ನೀವು ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕು. ಆ್ಯಂಡ್ ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ, ತುಂಬ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಅವೈಲೇಬಲ್ ಇದೆ ಹರ್ವಿಲಲ್ಲಿ. ಚೆಕ್ ಮಾಡಿ. ಆ್ಯಂಡ್ ಇದೇ ವರಲಕ್ಷ್ಮಿ ಹಬ್ಬಗೆ ನಾವು ಆಫರ್ ಕೂಡ ಲಾಂಚ್ ಮಾಡ್ತಿದ್ದೀವಿ. ಯಾರಿಗಾರು ಇಂಟ್ರೆಸ್ಟ್ ಇದೆ, ತುಂಬ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಹೋಗಿ ಚೆಕ್ ಮಾಡಿ ಆಫರ್ನ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಮನೆಗೆ ಬಂದೆ ಅಷ್ಟೊತ್ತಲ್ಲಿ ಮತ್ತೆ ಕಂಪ್ಲೀಟ್ ರವೆ ಉಂಡೆಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡಿದರು. ಸೊ ಅವ್ರಿಗೆ ಕೈ ಯೂಸ್ ಮಾಡೋಕ್ಕಾಗಲ್ಲ, ಅಂದರೆ ಶೋಲ್ಡರ್ ಹೀಟ್ ಆಗಿರೋದ್ರಿಂದ ನಾನೇ ಕಂಪ್ಲೀಟ್ ರವೆ ಉಂಡೆನ ಪ್ರಿಪೇರ್ ಮಾಡಿ, ಆಬ್ವಿಯಸ್ಲಿ ಅವ್ರು ದೇವ್ರಿಗೆ ಸಪ್ರೇಟು ನಮಗೆ ಸಪ್ರೇಟ್ ಅಂತ ಮಾಡ್ಕೊತೀವಲ್ಲ, ಅದನ್ನು ಮಾಡಿ ಇಟ್ಟೆ. ರವೆ ಉಂಡೆ ಪ್ರಿಪೇರ್ ಮಾಡಿ ಹೇಗಿದ್ರು ಕ್ವಿಕ್ಕಾಗಿ ರೆಡಿ ಆಗಿದ್ನಲ್ಲ ಅಂತ ಒಂದು ಯೂಟ್ಯೂಬ್ ಕಂಟೆಂಟ್ ಶೂಟ್ ಮಾಡಬೇಕಿತ್ತು. ನಿಮಗೆಲ್ಲ ಗೊತ್ತಿರುತ್ತೆ ಏರ್ ಫಾಲ್ ಬಗ್ಗೆ ನಾವು ಪಾರ್ಟ್ ಬೈ ಪಾರ್ಟ್ ಹೋಗ್ತಿದ್ದೀವಿ ಅಂತ. ಸೊ ಮಿಸ್ ಮಾಡಿದರೆ ಏರ್ ಫಾಲ್ ಬಗ್ಗೆ ತಿಳ್ಕೊಬೇಕು, ಯಾಕೆ ಏನು ಅಂತ ಇದ್ದರೆ, ಶ್ಯಾಂಪು ಕಂಡೀಷ್ನರ್ ಬಿಟ್ಟು ಏನೇನು ಲೈಫಲ್ಲಿ ಚೇಂಜ್ ಮಾಡ್ಕೋಬೇಕಂತ ಇದ್ದರೆ ಹೋಗಿ ಆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಆಗಿದೆ, ಆಗಲೇ ಚೆಕ್ ಮಾಡಿ. ಆ ಯೂಟ್ಯೂಬ್ ವೀಡಿಯೋನ ಕಂಪ್ಲೀಟ್ ಮಾಡಿ ಮತ್ತೆ ಕ್ವಿಕ್ಕಾಗಿ ಫ್ರೆಶ್ ಅಪ್ ಹೋಗಿ ಈಗ ನಿಪ್ಪಟ್ಟು ಪ್ರಿಪೇರ್ ಮಾಡ್ತಿದ್ದೀನಿ. ಹಬ್ಬಕ್ಕೆ ಅಂತ ಬಂದಾಗ ಆಲ್ಮೋಸ್ಟ್ 3 to 5 ವೆರೈಟೀಸ್ನ ಪ್ರಿಪೇರ್ ಮಾಡ್ತೀವಲ್ವಾ. ಸೊ ನಾವು ಆಲ್ಮೋಸ್ಟ್ ಎಲ್ಲನೂ ಇವತ್ತೇ ಪ್ರಿಪೇರ್ ಮಾಡಿಕೊಂಡ್ರೆ ನಾಳೆಗೆ ಒಬ್ಬಟ್ಟು ಮಾಡಿಕೊಂಡು ಕ್ವಿಕ್ಕಾಗಿ ಪೂಜೆಗೆ ರೆಡಿ ಮಾಡ್ಕೋಬೋದು ಅಂತ ಎಲ್ಲನೂ ಒಂದೇ ದಿನ ಇಟ್ಕೊಂಡಿದ್ವಿ. ಸೊ ನಮ್ಮ ಮನೇಲಿ ಎಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದ್ರಿಂದ ಇವಾಗ ನೀವು ನೋಡ್ಬೋದು, ನಾನು ಕಾವ್ಯ ಉಂಡೆ ಮಾಡಿಕೊಡ್ತಿದ್ದಾಳೆ, ನಾನು ಓದ್ತಾ ಇದ್ದೀನಿ, ನಮ್ಮ ಅವ್ವ ಬೇಯಿಸ್ತಾ ಇದ್ದಾರೆ. ಸೊ ಈ ಥರ ಇರೋದ್ರಿಂದ ನಮಗೆ ಕ್ವಿಕ್ಕಾಗಿ ಈಸಿ ಕೂಡ ಆಗುತ್ತೆ. ಒಂದೇ ದಿನ ಅಷ್ಟು ತಿಂಡಿನ ಪ್ರಿಪೇರ್ ಮಾಡಿದ್ವಿ. ನಮಗಾದ್ರೆ ಅದ್ರ ಮುಂದೆ ಟೇಸ್ಟೇ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಸಂಜೆ 6 ಗಂಟೆ ಆಗಿತ್ತು. ಸೊ ಚಾಕಿನ ಸ್ವಲ್ಪ ವಾಕ್ ಕರ್ಕೊಂಡು ನಾವು ಕೂಡ ಹೊರಗಡೆ ಹೋಗಿ ವಾಕ್ ಮಾಡಿಕೊಂಡು ಬಂದೆ. ಆ್ಯಂಡ್ ಸ್ವಲ್ಪ ಶಾಪಿಂಗ್ ಪೆಂಡಿಂಗ್ ಇತ್ತು ಹಬ್ಬಕ್ಕೋಸ್ಕರ. ಸೊ ಹೊರಗಡೆ ಹೋಗಿದ್ದೆ. ಹಾಗೆ ಮೆಹಂದಿ ನೋಡಿದ್ವಿ, ನಾನು ಕಾವ್ಯ ಅಲ್ಲೇ ಮೆಹಂದಿ ಹಾಕ್ಸ್ಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಹೀಗಾಗಿತ್ತು ನಮ್ಮ ಹಬ್ಬದ ಪ್ರಿಪ್ರೇಷನ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮ್ಮ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಬಾಯ್.